ಎಲ್ಲರಿಗೂ ಮತ್ತೊಮ್ಮೆ ಪೈನ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ದಿನ ಒಂದು ಹೊಸ ಟಾಪಿಕನ್ನು ಶುರು ಮಾಡ್ತಾ ಇದ್ದೇವೆ. ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇದನ್ನ ಕೇಳ್ತಾರೆ. ವಯಸ್ಸಿನ ಮೇಲಿನ ಪ್ರಾಬ್ಲಮ್ಗಳು ಅಂದರೆ 10 ವರ್ಷದ ಹಿಂದೆ ಇಷ್ಟು ವಯಸ್ಸಾಗಿತ್ತು, ಅದಾದಮೇಲೆ 5 ವರ್ಷದ ಮುಂದೆ ಎಷ್ಟಾಗುತ್ತೆ, ಸೊ ಇವಾಗಿನ ವಯಸ್ಸೆಷ್ಟು, 5 ವರ್ಷ ಮುಂದೆ ವಯಸ್ಸೆಷ್ಟು, ಅದನ್ನು ಕೇಳ್ತಾರೆ. ಸೊ ನಾವು ಇವತ್ತು ಅದೇ ರೀತಿ ಒಂದು ಪ್ರಾಬ್ಲಮನ್ನು ನೋಡೋಣ, ವಯಸ್ಸಿನ ಲೆಕ್ಕಗಳನ್ನು. ಮೊದಲನೇ ಲೆಕ್ಕ, ಟೀನಾ ಮತ್ತು ರಾಕೇಶ್ ಇವರ ವಯಸ್ಸಿನ ಅನುಪಾತ 9:11 ಇದೆ. ಆಯಿತಾ? ಟೀನಾ ಮತ್ತು ರಾಕೇಶ್ ಇವರ ವಯಸ್ಸಿನ ಅನುಪಾತ 9:10. 10 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 4:5 ಇದೆ. ಆಯಿತಾ? ಆಗಿತ್ತು. ಹಾಗಾದರೆ ರಾಕೇಶ್ನ ಈಗಿನ ವಯಸ್ಸು ಎಷ್ಟು ಕೇಳಿದರೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 24, 30, 15, 20. ಸೊ ಈ ರೀತಿ ಕೊಟ್ಟಾಗ ಆಮೇಲೆ ಯಾರ್ದಾದ್ರೂ ಒಬ್ಬರದು 10 ವರ್ಷದ ಹಿಂದೆ ವಯಸ್ಸು ಕೇಳಿದಾಗ ಸೊ ನಾವೇನು ಮಾಡ್ಕೊಳ್ಬೇಕು, ನಮಗೆ ಟೀನಾ ಆದ್ದರಿಂದ ಅಂದರೆ ಸೊಲ್ಯೂಷನ್ ನೋಡೋಣ. ಸೊಲ್ಯೂಷನ್ ಏನಾಗುತ್ತೆ, ಟೀನಾ ವಯಸ್ಸು ನಾವು ಏನು ತಗೊಳ್ಳೋಣ, ಟೀನಾ = 9x ತಗೊಳ್ಳೋಣ. ಆಯಿತಾ? ಅದಾದಮೇಲೆ ರಾಕೇಶಿಂದ ಎಷ್ಟು ತಗೊಳ್ಳೋಣ, 10x ಆಗುತ್ತೆ. ಗೊತ್ತಿಲ್ಲಲ್ಲ? ಸೊ ಇವರ ವಯಸ್ಸು, ಈಗಿನ ವಯಸ್ಸದು. ಆಯಿತಾ? 10 ವರ್ಷಗಳ ಹಿಂದೆ ಅಂತ ಕೇಳಿದ್ದಾರೆ. ಅನುಪಾತ 4:5 ಆಗಿದೆ. 10 ವರ್ಷಗಳ ಹಿಂದೆ ಅಂದರೆ ಈಗಿನ ವಯಸ್ಸು, ಈಗಿನ ವಯಸ್ಸು. ಸೊ 9x - 10 ಬರ್ಕೊಳ್ಬೋದಾ? ರಾಕೇಶಿಂದು 10x, ರಾಕೇಶಿನ ವಯಸ್ಸು ಎಷ್ಟು ಬರ್ಕೊಳ್ಬೋದು, 10x - 10 ಬರ್ಕೊಳ್ಬೋದಾ? ಸೊ ಈ ವಯಸ್ಸು 10 ವರ್ಷದ ಅಂದರೆ ಇವಾಗ ಇವ್ರದ್ದು ಕರೆಂಟ್ ಏಜು, ಅದಾದಮೇಲೆ 10 ವರ್ಷ ಹಿಂದಿನ ಬೇಕಾಗಿದೆ. -10 - 10 ಮಾಡಿದ್ರೆ ಸೊ ಆವಾಗ ಅವರ ರೇಷೋ ಎಷ್ಟಾಗಿರುತ್ತೆ ಅಂದರೆ 4:5 ಆಗಿರುತ್ತೆ. ತಿಳಿತಲ್ವಾ? ಸೊ ಇವಾಗಿನ ಏಜ್ 9x 10x ಆಗಿದೆ. ಸೊ ಹಾಗಾದರೆ ಇಲ್ಲಿ ಅವರದು ಮೊದಲನೇ ಅನುಪಾತ ಬರುತ್ತೆ. ತಿಳಿತಲ್ವಾ? ಸೊ ಅದಾದಮೇಲೆ ನಾವು -10 ವರ್ಷದ ಹಿಂದೆ 10 ವರ್ಷದ ಹಿಂದೆ 4:5 4:5 ಇತ್ತು. ಸೊ ನಾವು ಇದನ್ನು ಹೆಂಗೆ ಬರ್ಕೊಳ್ಬೇಕಂದ್ರೆ 9x - 10 / 10x - 10. ಆಯಿತಾ? = 4:5. ಇದನ್ನು ಯಾಕೆ ಹೀಗೆ ಬರ್ಕೊಳ್ಬೇಕಂದ್ರೆ ಅವರು ಟೀನಾ ಜಾಗದಲ್ಲಿ 9 ಕೊಟ್ಟಿದ್ದಾರೆ, ರಾಕೇಶ್ ಜಾಗದಲ್ಲಿ 10 ಕೊಟ್ಟಿದ್ದಾರೆ. ಒಂದಾಯ್ತಾ? ಅದಾದಮೇಲೆ ಟೀನಾ ಜಾಗದಲ್ಲಿ 4 ಇದೆ, ರಾಕೇಶ್ ಜಾಗದಲ್ಲಿ 5 ಇದೆ. ಸೊ ಇದು ಇದಕ್ಕೆ ಬರಬೇಕು, ಇದು ಇದಕ್ಕೆ ಬರಬೇಕು. ಸಿಂಪಲ್ ಇದೆ. ಇನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 5 × 9x - 10 = 4 ಇಲ್ಲೇ ಉಳಿಯುತ್ತೆ. ಸೊ ಇದು ಮೇಲ್ಗಡೆ ಹೋಗುತ್ತೆ, 10x - 10. ಆಯಿತಾ? ಸಿಂಪಲ್ ಇದೆ. ಇನ್ನೇನು ಮಾಡೋಣ, 5 × 9 = 45, x - 50 ಆಯಿತು. 4 × 10 = 40x - 4 × 10 = 40. ತಿಳಿತಲ್ವಾ? ಸೊ ಇನ್ನೇನು ಮಾಡೋಣ, ಎಕ್ಸ್ ಒಂದು ಕಡೆ ತರೋಣ, ಆಮೇಲೆ ನಂಬರ್ಸ್ ಆ ಕಡೆ ಒಯ್ಯೋಣ. ಸೊ ಇಲ್ಲೇನಾಗುತ್ತೆ, 45x, ಈ 40 ಈ ಕಡೆ ಬಂದರೆ -40x ಆಗುತ್ತೆ. ಸೊ ಈ 40 ಇಲ್ಲೇ ಇಡೋಣ, ಈ 50, ಈ -50 ಆ ಕಡೆ ಹೋದರೆ +50 ಆಗುತ್ತೆ, ಮೈನಸ್ ಇದು 40 ಹಾಗೆ ಉಳ್ಕೊಳ್ಳುತ್ತೆ. 45 - 40 ಎಷ್ಟಾಗಿ ಉಳಿಯುತ್ತೆ, 5x. 50 - 40 ಎಷ್ಟಾಯಿತು, 10 ಉಳಿಯುತ್ತೆ. ಆಯಿತಾ? ಸೊ x = 10 / 5 ಅಂದರೆ 2 ಬಂತು. ಸೊ ನಮ್ಮ x ವ್ಯಾಲ್ಯೂ 2 ಬಂತು. ಸೊ ನಾವೇನು ಮಾಡಿದ್ವಿ, ಈ ರೇಷಿಯೋ ಪ್ರಕಾರ x ವ್ಯಾಲ್ಯೂನ ಕಂಡುಹಿಡ್ಕೊಂಡ್ವಿ. ಆದ್ದರಿಂದ ರಾಕೇಶನ ಈಗಿನ ವಯಸ್ಸು ಎಷ್ಟಿದೆ, 10x ಇದೆ ಈಗಿನ ವಯಸ್ಸು. ಇಲ್ಲಿ ನೋಡಿ 9:10 ಕೊಟ್ಟಿದ್ದಾರೆ. 10x ಅಂದರೆ 10 × 2 = 20 ಇಯರ್ಸ್.
20 ಇಯರ್ಸ್ ಬಂತಲ್ಲ ಉತ್ತರ. ಸೊ ಇದು ತಿಳಿತು ಅಂದ್ಕೊಳ್ತೀನಿ. ಸೊ ಇದು ಸಿಂಪಲ್ ಇದೆ ಪ್ರಾಬ್ಲಮ್ಮು. ಸೊ ಆದ್ದರಿಂದ ನಮ್ಮ ಉತ್ತರ ಡಿ, 20 ವರ್ಷ. ಸೊ ಈ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಅದೇ ರೀತಿ ನಾವು ಮತ್ತೆ ಮುಂದಿನ ಲೆಕ್ಕವನ್ನು ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ, ತಾಯಿ ಮತ್ತು ಮಗಳ ಪ್ರಸ್ತುತ ವಯಸ್ಸಿನ ಅನುಪಾತವು 7:1 ಆಗಿದೆ. 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 19:1 ಆಗಿತ್ತು. ಅಂದರೆ 19:1 ಆಗಿತ್ತು. ಇಂದಿನ 4 ವರ್ಷಗಳ ನಂತರ ತಾಯಿಯ ವಯಸ್ಸು ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ 42 ವರ್ಷ, ಆಪ್ಷನ್ ಬಿ 38 ವರ್ಷ, ಆಪ್ಷನ್ ಸಿ 46 ವರ್ಷ, ಆಪ್ಷನ್ ಡಿ 36 ವರ್ಷ. ಸೊ ನಾವಿಲ್ಲಿ ಒಂದು ಸಿಂಪಲಾಗಿ ತಿಳ್ಕೊಳ್ಳಿ, ತಾಯಿ ಮತ್ತು ಮಗಳ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 7:1 ಕೊಟ್ಟಿದ್ದಾರೆ. ಆಯಿತಾ? ಪ್ರಸ್ತುತ ಅಂದರೆ ಪ್ರೆಸೆಂಟ್ ಕೊಟ್ಟಿದ್ದಾರೆ. ಸೊ 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 19:1 ಆಗಿತ್ತು. ಆಯಿತಾ? ಇದು ಪ್ರಸ್ತುತ ಅಂದರೆ ಕರೆಂಟ್. ಆಯಿತಾ? 4 ವರ್ಷಗಳ ಹಿಂದೆ ಅಂದರೆ 7x-4, ಇದು ಗೊತ್ತಿಲ್ಲ ವಯಸ್ಸು, ಸಿಂಪಲ್ ಇದೆ ಅಲ್ವಾ? ಸೊ ಇವಾಗ ನಾವು ಇದನ್ನು ಬಿಡಿಸೋಣ. ಇದನ್ನು ಬಿಡಿಸಿದ್ರೆ ಏನಾಗುತ್ತೆ? 4 ವರ್ಷದ ಹಿಂದಿನ ವಯಸ್ಸು ಸಿಗುತ್ತೆ ಅವ್ರದ್ದು. ಆಯಿತಾ? ಸೊ ನೋಡೋಣ ಇವಾಗ. 7x-4 ಹಾಗೆ ಇಟ್ಕೊಳ್ಳಿ. 1 ಈ ಕಡೆ ಬರುತ್ತೆ. ಆಯಿತಾ? ಗುಣಿಲೆ *1. ಆಯಿತಾ? ಸೊ x-4 ಇಂಟು ಅದು 19 ಹಾಗೆ ಉಳ್ಕೊಳ್ಳುತ್ತೆ. ಆಯಿತಾ? ಸೊ ಇನ್ನು 7x-4 = 19x ಮೈನಸ್ 19 ನೋಡೋಣ ಅದನ್ನು. 9 36, 4 1 4 1 3 7 76 ಬತ್ತು ನೋಡಿ, 76. ಆಯಿತಾ? ಆಯಿತಾ? ಸೊ ಅದಾದಮೇಲೆ 7x ಮೈನಸ್ ಈ 4 ಅಥವಾ ಈ 76 ಈ ಕಡೆ ತರಬೇಕು, ಈ 7 ಆ ಕಡೆ ಒಯ್ಯೋಣ. ಸೊ 76 ಮೈನಸ್ 4, ಇದು ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, -4 ಹಾಗೆ ಉಳ್ಕೊಳ್ಳುತ್ತೆ. ಸೊ 19x ಮೈನಸ್ 7x ತೀತಲ್ವಾ? ಸೊ 76 ಮೈನಸ್ 72 ಉಳಿಯುತ್ತೆ, ಇಲ್ಲಿ 12x ಉಳಿಯುತ್ತೆ. ಸೊ x = 72 ಡಿವೈಡೆಡ್ ಬೈ 12, ಈ x ಡಿವೈಡೆಡ್ ಬೈ 12 ಈ ಕಡೆ ಬರುತ್ತೆ. ಸೊ x = 6 ಬಂತು. ಆದರೆ ಈ 6 ಯಾವಾಗ ಬರುತ್ತೆ? -4 ಅಂದರೆ 4 ವರ್ಷದ ಹಿಂದಿನ x ಬಂತು ನಮಗೆ, ತೀತಲ್ವಾ? ಸೊ ನಾವಿನ್ನೇನು ಮಾಡೋಣ? ತಾಯಿಯ ವಯಸ್ಸನ್ನು ಕಂಡುಹಿಡಿಯೋಣ. ಸೊ ತಾಯಿಯ ವಯಸ್ಸು ಎಷ್ಟಿದೆ? ಇಲ್ಲಿ 7x ಅಂದರೆ 7 ಗುಣಿಲೆ ಇದು ಎಕ್ಸ್ ಎಷ್ಟು ಬಂದಿದೆ? 6. 7 ಗುಣಿಲೆ 6, 7 6 42. ತಾಯಿಯ ವಯಸ್ಸು ಬಂತು ಆದರೆ ಇಲ್ಲಿ -4 ತೊಗೊಂಡಿದ್ದಾರೆ, ಅಂದರೆ 4 ವರ್ಷ ಪ್ರಸ್ತುತ ಬಂತು, ಅಂದರೆ ಇಲ್ಲಿದ್ದು ಬಂತದು ವಯಸ್ಸು. ನಾವಿನ್ನೇನು ಮಾಡಬೇಕು? ಇಂದಿನಿಂದ 4 ವರ್ಷಗಳ ನಂತರ, ಇವತ್ತಿನ ಕೇಳಿಲ್ಲ, ಪ್ರಸ್ತುತ ವಯಸ್ಸು ಕೇಳಿಲ್ಲ, ತಿಳ್ಕೊಳ್ಳಿ. ನಾನು ಇಂದಿನಿಂದ 4 ವರ್ಷಗಳ ನಂತರ ಅಂದರೆ 7x+4 ಅಂದರೆ ಪ್ರಸ್ತುತ ತಾಯಿಯ ವಯಸ್ಸು ಪ್ಲಸ್ ಇಂದಿನಿಂದ 4 ವರ್ಷ, 4 ಆ್ಯಡ್ ಮಾಡಿ ಅದರಲ್ಲಿ. ಸೊ ಎಷ್ಟಾಗುತ್ತೆ? 7 × 6 + 4. ಆಯಿತಾ? 7 6 7 5 35, 7 6 42, 42 + 4 46 ವರ್ಷ. ಸೊ ಅಲ್ಲಿ ಆಪ್ಷನ್ ಎ ಅಲ್ಲ, ಆಪ್ಷನ್ ಸಿ 46 ವರ್ಷ. ತಿಳಿತಲ್ವಾ? ಸೊ ಒಂದು ಸ್ವಲ್ಪ ಸಿಂಪಲ್ ಟ್ವಿಸ್ಟ್ ಇದೆ. ಯಾಕಂತಂದರೆ ಸೊ ನೀವು ನಾರ್ಮಲಿ ಎಲ್ಲ ಅನುಪಾತಗಳನ್ನು ಪ್ರಸ್ತುತ ವಯಸ್ಸು ಕೇಳಿರ್ತಾರೆ, ಯಾರ್ದಾದ್ರೂ ಆಗಿರಲಿ ಪ್ರಸ್ತುತ ವಯಸ್ಸು. ಆದರೆ ಇಲ್ಲಿ ಏನು ಮಾಡಿದ್ದಾರೆ? ತಾಯಿಯ 4 ವರ್ಷದ ನಂತರ, ಅಂದರೆ ಅದರಲ್ಲಿ 4 ವರ್ಷ ಬಂದ ಎಕ್ಸ್ನಲ್ಲಿ ಈ ರೇಷಿಯೋ ತೊಗೊಳ್ಳೋದು, 7x ಮಾಡೋದು, 7x+4 ಮಾಡಿಬಿಡೋದು ಅಷ್ಟೇ. ಸೊ ಇದು 46 ವರ್ಷ. ಆಯಿತಾ? ಸೊ ಆ ರೀತಿ ಮುಂದಿನ ಪ್ರಾಬ್ಲಮ್ ಎರಡನೇದು, ಇಲ್ಲಿ ನಾನು ಹೇಳ್ತೀನಿ ಕ್ವಶನ್ನ. ನಿಶಾ ಮತ್ತು ರಾಣಿಯ ವಯಸ್ಸಿನ ಅನುಪಾತ ಕ್ರಮವಾಗಿ 6:5 ಇದೆ. ಆಯಿತಾ? ಸೊ ಅದಾದ ನಂತರ 9 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 9:8 ಆಗಿರುತ್ತದೆ. ಆಯಿತಾ?
ಅದಾದ ಮೇಲೆ ಅವರ ವಯಸ್ಸಿನ ವ್ಯತ್ಯಾಸವೇನು ಕೇಳಿದ್ದಾರೆ. ಆಪ್ಷನ್ ಎ 3 ವರ್ಷ, ಆಪ್ಷನ್ ಬಿ 5 ವರ್ಷ, ಆಪ್ಷನ್ ಸಿ 7 ವರ್ಷ, ಆಪ್ಷನ್ ಡಿ 9 ವರ್ಷ. ಸೊ ಕ್ವಶನ್ ಕರೆಕ್ಟಾಗಿ ಓದ್ಕೊಳ್ಳಿ. ಏನಾಗುತ್ತೆ ಇಲ್ಲಿ, ನಿಶಾ ಮತ್ತು ರಾಣಿಯ ವಯಸ್ಸಿನ ಅನುಪಾತ ಕ್ರಮವಾಗಿ 6:5 ಕೊಟ್ಟಿದ್ದಾರೆ ಆಯಿತಾ. ಸೊ ಎನ್ ಅನುಪಾತ R ಎಷ್ಟಿದೆ, ನಿಶಾ ಮತ್ತು ರಾಣಿಯ ಅನುಪಾತ 6:5 ಇದೆ ಆಯಿತಾ. ಅದಾದಮೇಲೆ 9 ವರ್ಷಗಳ ನಂತರ ಕೇಳಿದ್ದಾರೆ. 9 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 9:8 ಆಗಿರುತ್ತದೆ. ಅಂದರೆ ನಾವಿಲ್ಲೇನು ಮಾಡಬೇಕು, ಮತ್ತೆ ಇದು ಸೇಮ್ ತಗೊಳ್ಬೇಕು. 9 ವರ್ಷಗಳ ನಂತರ, 9 ವರ್ಷಗಳ ನಂತರ ಅಂದರೆ ಪ್ಲಸ್ ಮಾಡಬೇಕು. ಮೊದಲು ಇತ್ತಂದರೆ ಮೈನಸ್ ಮಾಡಬೇಕು, ನಂತರ ಇತ್ತಂದರೆ ಪ್ಲಸ್ ಮಾಡಬೇಕು. ಸೊ ಇವಾಗ ಒಂದೊಂದು ಸಾರಿ ಕೊಟ್ಟಿರ್ತಾರೆ 5 ವರ್ಷಗಳ ಹಿಂದೆ ನೋಡಿ. ಇವಾಗ ಇಲ್ಲಿ ಇದು ಸಿಂಪಲ್, ನಾನು ಇವಾಗ ಇದು ತಿಳಿಸ್ತಾ ಇದ್ದೀನಿ. ಇವಾಗ 6:5 ಇದೆ ಆಯಿತಾ. ಸೊ ನಿಮಗೇನು ಕೇಳ್ತಾರೆ, 4 ವರ್ಷದ ಹಿಂದೆ ಅಂದರೆ 6x - 4, 5x - 4. ಸೊ ಅವುಗಳ ಅನುಪಾತ ಇಲ್ಲಿರುತ್ತೆ. ನಾವು ಇದೇ ಎಕ್ಸಾಂಪಲ್ ತೊಗೊಳ್ಳೋಣ. ಇದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅನುಪಾತ, 9:8 ಕೊಟ್ಟಿದ್ದಾರೆ. 9:8 ತಿಳಿತಲ್ವಾ. ಸೊ ಇದು 4 ವರ್ಷದ ಹಿಂದೆ. ಇಲ್ಲೇನು ಕೊಟ್ಟಿದ್ದಾರೆ, 9 ವರ್ಷದ ನಂತರ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಕಡೆ ಇದು ನಂತರ ಆಯಿತಾ. 9 ವರ್ಷಗಳ ಹಿಂದೆ ಅಂದಾಗ ನೆಗೆಟಿವ್, ನಂತರ ಅಂದರೆ ಪಾಸಿಟಿವ್. ಸಿಂಪಲ್ಲಾಗಿ ಕ್ಲಿಯರಾ. ಸೊ ಇಲ್ಲಿ ನಾನೇನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದರೆ 6:5 4 ವರ್ಷಗಳ ಹಿಂದೆ, 4 years ago ಆಯಿತಾ. ಸೊ ಇವಾಗ ನಮಗೆ 6:5 ಕೊಟ್ಟಿದ್ದಾರೆ, ವಯಸ್ಸದ ಅನುಪಾತ ಕೊಟ್ಟಿದ್ದಾರೆ. ಆದರೆ 9 years ಆಫ್ಟರ್ ಕೊಟ್ಟಿದ್ದಾರೆ, ಅಂದರೆ 9 ವರ್ಷಗಳ ನಂತರ. ಸೊ ನಾವೇನು ಮಾಡೋಣ, 6x + 9 ಡಿವೈಡೆಡ್ ಬೈ 5x + 9, 9:8 ಸರಿಯಾ. ಸೊ ಇಲ್ಲಿವರೆಗೂ ನಿಮಗೆ ಕ್ಲಿಯರ್ ಇದೆ. ಸೊ ಇದು ಇಂಪಾರ್ಟೆಂಟು. ಅದಾದಮೇಲೆ ಇಲ್ಲೇನು ಕೇಳಿದ್ದಾರೆ, ವ್ಯತ್ಯಾಸ ಕೇಳಿದ್ದಾರೆ. ಹಿಂದಿನ ವಯಸ್ಸು ಕೇಳಿಲ್ಲ, ಮುಂದಿನ ವಯಸ್ಸು ಕೇಳಿಲ್ಲ, ಆದರೆ ಇಬ್ಬರ ಮಂದಿರ ವಯಸ್ಸಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಅದಾದಮೇಲೆ ಇನ್ನೇನು ಮಾಡಬೇಕು ನಾವು, ಇವಾಗ ಇಷ್ಟಾಯಿತು. ನಿಶಾ ಮತ್ತು ರಾಣಿ ವಯಸ್ಸಿನ ಅನುಪಾತ ಕ್ರಮವಾಗಿ 6:5 ಕೊಟ್ಟಿದ್ದಾರೆ. ಅದಾದಮೇಲೆ 9 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 9:8 ಆಗಿರುತ್ತದೆ. ಅಂದರೆ ನಾವಿಲ್ಲಿ ಈ ಲೆಕ್ಕವನ್ನು ತಗೊಳ್ಳೋಣ. ಸೊ ಇವಾಗ ಅವರದ್ದು 6x ಅಂದರೆ ಅನುಪಾತ ಕೊಟ್ಟಿದ್ದಾರೆ, ಡಿವೈಡ್ ಮಾಡ್ಕೊಳ್ಳಿ. ಸೊ ನಾನು ಹೇಳ್ತೀನಿ, 5x ಕೆಳಗಡೆ ಬರ್ಕೊಳ್ಳಿ ಆಯಿತಾ, ನಿಮಗೆ ಗೊತ್ತಿಲ್ಲ. ಪ್ಲಸ್ 9 ವರ್ಷದ ನಂತರದ ಅನುಪಾತವನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 9 ವರ್ಷದ ಅನುಪಾತ 9 ಕೊಟ್ಟಿದ್ದಾರೆ, ಕೆಳಗಡೆ 8, 9:8, 6:5, 9:8. ಇದು 9 ವರ್ಷದ ನಂತರ ಆಯಿತಾ. ಸೊ ಇನ್ನೇನಿಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. 8 × 6x + 9 ತೀತಾ ಈಸ್ ಈಕ್ವಲ್ ಟು 9 × 5x + 9. ಸಿಂಪಲ್ ಇದೆ. 8 48x ಪ್ಲಸ್ 8 9 72, 9 5 45x, 9 9 81 ಆಯಿತಾ. ಅದಾದಮೇಲೆ ಇನ್ನು ಈ ಕಡೆ 40, ಈ 48 ದೊಡ್ಡದಿದೆ, 48x - 45x ಆಯಿತಾ. ಸೊ ಇಲ್ಲಿ 81 - 72 ಈ ಕಡೆ ತೊಗೊಳ್ಳಿ, ತಿಳಿತಲ್ವಾ. ಸೊ 48 - 45 ಎಷ್ಟು ಬಂತು, 3x. ಇಲ್ಲೆಷ್ಟು ಬರುತ್ತೆ ಡಿಫರೆನ್ಸು, 1 ಅಂದರೆ 8, 9 ಬರುತ್ತೆ. ಸೊ x ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ ನೋಡಿ, ಯಾಕಂದರೆ 3 3 9. ಸೊ 6 - 5x ಅಂದರೆ x ಈಸ್ ಈಕ್ವಲ್ ಟು 3 ಆಯಿತಾ. ಸೊ ಇದು ನಿಮ್ಮ ಉತ್ತರ. ಇದು ಅವರ ವಯಸ್ಸಿನ ವ್ಯತ್ಯಾಸ. ಸೊ ಇಲ್ಲಿ ಕ್ವಶನ್ನಲ್ಲಿದೆ ಮೇಲ್ಗಡೆ, ಇದು ನಮಗೆ ಬಂತು. ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ, 3 ವರ್ಷ ಎ. ಆಪ್ಷನ್ ಎ 3 ವರ್ಷ ಆಗುತ್ತೆ ನೋಡಿ ಆಯಿತಾ. ಆಪ್ಷನ್ ಎ 3 ವರ್ಷ. ಆದರೆ ಸೊ ನೀವು ಇಲ್ಲಿ ಇನ್ನು ನೀವು ವ್ಯಾಲ್ಯೂ ಬೇಕಾದರೆ ತುಂಬಬಹುದು. 6
3 ಮೈನಸ್ 5 3 ಆಯಿತಾ. ಇದೆಷ್ಟಾಗುತ್ತೆ 6 3 18 ಮೈನಸ್ 5 3 15 = 3. ಯಾವುದಾದ್ರೂ ಒಂದು ಮಾಡಿ ಮುಗೀತು. ನಿಮಗೆ ಎಕ್ಸ್ ಬೆಲೆ ಬೇಕಾಗಿದೆ ಅಷ್ಟೇ. ಇದು ಕೂಡ ಆಪ್ಷನ್ ಎ. ಅಂದರೆ ನೀವು ಇದನ್ನಾದರೂ ಬಿಡಿಸಿ ಅಥವಾ ಇದನ್ನಾದರೂ ಬಿಡಿಸಿ, ಎರಡರಲ್ಲೂ ಆಯಿತಾ. ಆದರೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಸೊ ನೀವು 4 ಇಯರ್ಸ್ ಎಗೋ ಅಂದರೆ ಮೈನಸ್ ಮಾಡಿ ಆಯಿತಾ. ಮೈನಸ್ ಪ್ರಸ್ತುತ ಅಂದರೆ ನೀವು ಪ್ಲಸ್ಸು ಮಾಡಬೇಡಿ ಮೈನಸ್ಸು ಮಾಡಬೇಡಿ. ಪ್ರಸ್ತುತ ಅಂದರೆ ತಟಸ್ಥ ಅಥವಾ ಪ್ರಸ್ತುತ. ಅದಾದಮೇಲೆ ನಂತರ ಅಂದರೆ 9 ಇಯರ್ಸ್ ಆಫ್ಟರ್ ಪ್ಲಸ್ ಮಾಡಿ ತೀತಲ್ವಾ. ಸೊ ಸಿಂಪಲ್ ಇದೆ. ಸೊ ಇಲ್ಲಿ ಆಪ್ಷನ್ ಎ 3 ವರ್ಷ ಬರುತ್ತೆ. ಸೊ ಅದೇ ರೀತಿ ಇನ್ನು ಮತ್ತೆ ಮುಂದಿನ ಕ್ವಶನ್ ನೋಡೋಣ. 3ನೆಯ ಪ್ರಶ್ನೆ, ಆನಂದ್ ಮತ್ತು ಅವರ ತಂದೆಯ ಪ್ರಸ್ತುತ ವಯಸ್ಸು ಕ್ರಮವಾಗಿ 2:5 ಅನುಪಾತದಲ್ಲಿದೆ. ಅಂದರೆ ಒಂದು ಸ್ವಲ್ಪ ಆನಂದ್ ಮತ್ತು ಇಲ್ಲಿ ತಂದೆ ಮಗನ ವಯಸ್ಸು ಮೇಲೆ ಪ್ರಾಬ್ಲಮ್ ಇದೆ. ನೋಡೋಣ ಅದನ್ನು ಕೂಡ ಏನಿದೆ ಅದು ಆಯಿತಾ. ಆನಂದ್ ಮತ್ತು ಅವರ ತಂದೆಯ ಪ್ರಸ್ತುತ ವಯಸ್ಸು ಕ್ರಮವಾಗಿ 2:5 ಇದೆ ಆಯಿತಾ. ಸೊ ನಾನೇನು ಮಾಡ್ತೀನಿ, ಮೊದಲು ಅದನ್ನು ತಗೊಳ್ತೀನಿ. ಆನಂದ್ ಮತ್ತು ಅವರ ತಂದೆ ಫಾದರ್ ಅಂತ ತಗೊಳ್ಳೋಣ. AF ಎಷ್ಟಿದೆ, 2:5 ಆಯಿತಾ, ಅನುಪಾತದಲ್ಲಿದೆ. 4 ವರ್ಷಗಳ ನಂತರ, ನಾನು ಹೇಳಿದಾಗೆ 4 ವರ್ಷಗಳ ನಂತರ ಅಂದರೆ +4 ಮಾಡಬೇಕು ನೋಡಿ. ಇದನ್ನು ನೆನ್ಪಿಟ್ಕೊಳ್ಳಿ. 4 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 5:11 ಆಗಿರುತ್ತೆ ಆಯಿತಾ. ಸೊ ಇಲ್ಲಿ ಅದಾದಮೇಲೆ ನಾನು 4 ಇಯರ್ಸ್ ನಂತರ ಅಂದರೆ 4 ವರ್ಷಗಳ ನಂತರ ಎಷ್ಟಾಗಿರುತ್ತೆ ಅವರ ಅನುಪಾತ, 5:11 ಆಗಿರುತ್ತೆ ನೋಡಿ ಆಗಿರುತ್ತೆ. 5 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಎಷ್ಟು ನೋಡಿ. ಇಲ್ಲಿ ಮೊದಲು ನಂತರ ಕೊಟ್ಟಿದ್ದಾರೆ, ಆಮೇಲೆ ಅವರ ವಯಸ್ಸು ಎಷ್ಟು, 5 ವರ್ಷಗಳ ಹಿಂದೆ, 5 ವರ್ಷಗಳ ಹಿಂದಿನ ವಯಸ್ಸು ಕೇಳ್ತಾ ಇದ್ದಾರೆ ಆಯಿತು. 5 ವರ್ಷಗಳ ಹಿಂದಿನ ಅವರ ವಯಸ್ಸು, ಅವರ ತಂದೆಯ ವಯಸ್ಸು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲನೇದು ಕ್ಲಿಯರ್ ಆಗಿದೆ. ಸೊ ಆಪ್ಷನ್ ಎ 30 ವರ್ಷ, ಆಪ್ಷನ್ ಬಿ 35 ವರ್ಷ, ಆಪ್ಷನ್ ಸಿ 40 ವರ್ಷ, ಆಪ್ಷನ್ ಡಿ 45 ವರ್ಷ ಇದೆ ಈತಲ್ವಾ. ಸೊ ಇದು ಕೂಡ ಸಿಂಪಲ್ ಇದೆ. ಸೊ ನಾವೇನು ಮಾಡಬೇಕು, ಮೊದಲು 4 ಇಯರ್ಸ್ ನಂತರ ಕೊಟ್ಟಿದ್ದಾರೆ ಅವರು, ಅದನ್ನು ತಿಳ್ಕೊಬೇಕು ಮೊದಲು ನಾವು. 2:5 ಅಂದರೆ ನಾವೇನು ಮಾಡೋಣ, 2x ಪ್ಲಸ್ 4 ವರ್ಷದ ನಂತರ 4, 5x ಪ್ಲಸ್ 4 ಕರೆಕ್ಟಾ, ಯಾಕಂದರೆ ನಂತರ ಕೊಟ್ಟಿದ್ದಾರೆ. ಸೊ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, 5/11 ಆಗಿರುತ್ತೆ ತಿಳಿತಲ್ವಾ. ಸೊ ಅದಾದಮೇಲೆ ನಾವಿನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್, 11 ಗುಣಿಲೆ 2x ಪ್ಲಸ್ 4 = 5 × 5x ಪ್ಲಸ್ 4 ಆಯಿತಾ. ಇಲ್ಲಿ 22x ಪ್ಲಸ್ ಬ್ರಾಕೆಟ್ನಲ್ಲಿ ಇದು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ 44, 22x ಪ್ಲಸ್ 44, ಇದು 5 ಇಲ್ಲಿ 25x ಪ್ಲಸ್ 5 4 20 ಬಂತು ನೋಡಿ ಐತಲ್ವಾ. ಸೊ ಅದೇ ರೀತಿ ಇನ್ನು ಮುಂದೆ ಹೋದಾಗ ನಾವು 25 ದೊಡ್ಡದಿದೆ, ಎಕ್ಸ್ ಆ ಕಡೆ ತೊಗೊಳ್ಳೋಣ, 44 ದೊಡ್ಡದಿದೆ, 20 ಈ ಕಡೆ ತೊಗೊಳ್ಳೋಣ. ಸೊ 44 ಮೈನಸ್ 20 = 25x ಮೈನಸ್ 22x ಆಯಿತಾ. ಸೊ 44 ಅಂದರೆ ಇಲ್ಲಿ ಎಷ್ಟಾಗುತ್ತೆ, 24 ಉಳಿಯುತ್ತೆ. ಸೊ 25ರಲ್ಲಿ 3x ಉಳಿಯುತ್ತೆ ಆಯಿತಾ. ಸೊ x = 24/3. ಸೊ x = ಎಷ್ಟು ಬಂತು, 3 6 3 5 3 5 15, 3 6 12, 3 7 24. ಸೊ x = ಎಷ್ಟು ಬಂತು, 7 ಬಂತು. ಸೊ ಇನ್ನು ನಮ್ಮ ಆನ್ಸರ್ ಬಂತ ಹಾಗಾದರೆ, ಸಾರಿ ನಮ್ಮ ತಲೆ, x = 3 8 24 ಅಂದರೆ x = 8 ಬರುತ್ತೆ. ಸಾರಿ ಆಯಿತಾ. ಸೊ ನಮಗೆ ಅವರು ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ, 4 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಕ್ರಮವಾಗಿ 5:11 ಆಗಿರುತ್ತದೆ ಆಯಿತಾ. 5 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಆಯಿತಾ. ಸೊ ಇಲ್ಲಿ ನಾವೇನು ಮಾಡೋಣ, ಅವರ ತಂದೆಯ ಅನುಪಾತ ಇಲ್ಲಿ
ಆನಂದ್ ಮತ್ತು ಫಾದರ್ ಇದ್ದಾರೆ. ಸೊ ಇಲ್ಲಿ 5 ತೊಗೊಳ್ಬೇಕು ಆಯಿತಾ. ಅದಾದಮೇಲೆ ಇಲ್ಲಿ ಏನು ಮಾಡಬೇಕು, ಈ ಎಕ್ಸನ್ನು ಇದರೊಳಗೆ ಹಾಕಬೇಕು. ಸೊ ಎಷ್ಟು 5 ವರ್ಷಗಳ ಹಿಂದೆ ಆಯಿತಾ. ಸೊ 5 ವರ್ಷಗಳ ಹಿಂದೆ ಆನಂದ್ ತಂದೆಯ ವಯಸ್ಸು ಆಯಿತಾ. ಸೊ ಅದನ್ನ ಬರಿತೀನಿ, ಆನಂದ್ ತಂದೆಯ ವಯಸ್ಸು. ಇಲ್ಲಿ ಏನು ಮಾಡಬೇಕು, 5x - 4 ಮಾಡಬೇಕು, 5x - 5 ಮಾಡಬೇಕಲ್ವಾ. ಯಾಕೆ ಹೇಳಿ, 5x - 5 5 ವರ್ಷಗಳ ಹಿಂದೆ ಕೇಳಿದ್ದಾರೆ ಅದಕ್ಕೋಸ್ಕರ ಆಯಿತಾ. ಸೊ 5 8 - 5 5 8 8 5 40 -5 ಆಪ್ಷನ್ ಯಾವುದಾಗುತ್ತೆ ನೋಡಿ, ಆಪ್ಷನ್ ಬಿ ಆಗುತ್ತೆ ನೋಡಿ. ಕರೆಕ್ಟಾ. ಆಪ್ಷನ್ ಬಿ ಎಷ್ಟಿದೆ, ಆಪ್ಷನ್ ಬಿ 35 ವರ್ಷ. ಸೊ ಉತ್ತರ ಆಪ್ಷನ್ ಬಿ 35 ವರ್ಷಗಳು. ತಿಳಿತಲ್ವಾ. ಸೊ ಇದು ಕೂಡ ಸಿಂಪಲ್ ಇದೆ, ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ ಅಂದ್ಕೊಳ್ತೀನಿ ಆಯಿತಾ. ಸೊ ಅದೇ ರೀತಿ ಇನ್ನು ಮುಂದಿನ ಪ್ರಾಬ್ಲಮ್ ನೋಡೋಣ. 4ನೆಯ ಪ್ರಶ್ನೆ ಏನಿದೆ, ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಕ್ರಮವಾಗಿ 17:7 ಆಯಿತಾ. 17:7 ಕೊಟ್ಟಿದ್ದಾರೆ. ಮುಂದೆ ಏನು ಕೇಳ್ತಾ ಇದ್ದಾರೆ, 6 ವರ್ಷಗಳ ಹಿಂದೆ 6 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 3:1 ಆಗಿತ್ತು. ತಂದೆಯ ಪ್ರಸ್ತುತ ವಯಸ್ಸು ಎಷ್ಟು ಕೇಳಿದರೆ, ಎ 64 ವರ್ಷ, ಬಿ 51 ವರ್ಷ, ಸಿ 48 ವರ್ಷ, ಡಿ 36 ವರ್ಷ. ಸೊ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಮತ್ತು ಅದೇ ಟೆಕ್ನಿಕ್ನ ಯೂಸ್, ಅಂದರೆ ಅದೇ ಸೇಮ್ ಇದು ಬರುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಕ್ರಮವಾಗಿ ಎಷ್ಟಿದೆ, ತಂದೆ ಅಂದರೆ ಫಾದರ್, ಸನ್ ಅಂದರೆ ಎಸ್ ತೊಗೊಳ್ತೀನಿ ಆಯಿತಾ. ಸೊ ಇದನ್ನು ಎಷ್ಟು ಕೊಟ್ಟಿದ್ದಾರೆ ಅವರು, ಮೊದಲು 17:7 ಕೊಟ್ಟಿದ್ದಾರೆ ಆಯಿತಾ. 6 ವರ್ಷಗಳ ಹಿಂದೆ ಕೇಳಿದ್ದಾರೆ. 6 ವರ್ಷಗಳ ಹಿಂದೆ ಅಂದರೆ 17x - 6 ಆಯಿತಾ, ಡಿವೈಡೆಡ್ ಬೈ 7x - 6 = ಹಿಂದೆ ಕೇಳಿದ್ದಾರೆ. ನಂತರ ಕೇಳಿದರೆ ಪ್ಲಸ್ ಬರುತ್ತೆ, ಹಿಂದೆ ಕೇಳಿದರೆ ಮೈನಸ್ ಬರುತ್ತೆ. ಪ್ರಸ್ತುತ ಬಂದರೆ ಇಲ್ಲಿ ಯಾವುದು ಬರಲ್ಲ, ಪ್ರಸ್ತುತ. ಅದಾದ ಮೇಲೆ ಕ್ರಮವಾಗಿ 3:1 ಇದೆ ನೋಡಿ, 3:1 ಅಂದರೆ ಇದನ್ನು ಒಂದು ಸೈಡ್ ಇಟ್ಕೊಳ್ಳಿ ಆಯಿತಾ. ಸೊ ಫಾರ್ಮುಲಾ ಇಲ್ಲಿ ಬರುತ್ತೆ. ಇನ್ನೊಂದು ಸೈಡ್ ಏನು ಇಟ್ಕೊಳ್ಳಿ ಅಂದರೆ ನಂತರದ್ದು, ಅಂದರೆ 3:1 ಇದು ಫಾದರ್ದು, ಇದು ಸನ್ನಂದು ಚೀತಲ್ವಾ. ಸೊ ಈ ಅನುಪಾತ ಯಾವಾಗ ಬರುತ್ತೆ, 6 ವರ್ಷಗಳ ಹಿಂದೆ -6 ಕರೆಕ್ಟು ಆಯಿತಾ. ಸೊ ಇದನ್ನು ಬಿಡಿಸಿದ್ರೆ ಮುಗೀತು. ಅದರಲ್ಲಿ ಕೂಡ ಒಂದು ಟ್ವಿಸ್ಟ್ ಇದೆ. ಇಲ್ಲಿ ಏನಿದೆ ಅಂದರೆ ಅವರು ತಂದೆಯ ವಯಸ್ಸನ್ನು ಕೇಳಿದ್ದಾರೆ, ಈ ಫಾರ್ಮುಲಾ ಇದೆಯಲ್ಲ. ಸೊ ಇದರಲ್ಲಿ ಇದು ಸನ್ನು ಆಯಿತಾ. ಸೊ ಇದು ಫಾದರ್ದು ಆಯಿತಾ. ಸೊ ಅದಾದಮೇಲೆ ಸಿಂಪಲ್, ಇನ್ನು ಮತ್ತೆ ಸೇಮ್ ಹಾಗೆ ಮಾಡಿಕೊಂಡು ಎಕ್ಸ್ ಬೆಲೆಯನ್ನು ಕಂಡುಹಿಡಿದು ಎಕ್ಸ್ನ ಎಕ್ಸ್ ವ್ಯಾಲ್ಯೂನಲ್ಲಿ ಹಾಕಬೇಕು. ಸೊ ಇಲ್ಲಿ ಅವರೇನು ಕೇಳಿದ್ದಾರೆ, ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ಅವರು ಪ್ರಸ್ತುತ ತಂದೆಯ ವಯಸ್ಸು ಕೇಳಿದ್ದಾರೆ. ಅಂದರೆ 17x ಅಷ್ಟೇ ಆಗುತ್ತೆ. ಯಾಕೆ 17x ಅಂದರೆ ಅವರು ಪ್ರಸ್ತುತ ಕೇಳಿದ್ದಾರೆ. ಇದು 6 ವರ್ಷ ಹಿಂದೆ, 6 ವರ್ಷ ಮುಂದೆ ಆದರೆ 17x + x ಆಗುತ್ತೆ. ಸೊ ಪ್ರಸ್ತುತ ಅಂದರೆ 17x, ಎಕ್ಸ್ ವ್ಯಾಲ್ಯೂ ಅಷ್ಟು ಕಂಡುಹಿಡಿದ್ರೆ ಮುಗೀತಿಲ್ಲಿ ನೋಡಿ. ಬೇಕಾದರೆ 17x ಹಾಗೆ ಇಟ್ಕೊಳ್ಳೋಣ, -6 ಆಯಿತಾ. ಸೊ ಈ ಒಂದು ಈ ಕಡೆ ಬಂತು, ಗುಣಿಲೆ 1. ಸೊ 3 ಹಾಗೆ ಇಟ್ಕೊಳ್ಳೋಣ, ಇದು 7x - 6 ತೀತಲ್ವಾ. ಸೊ ಇಲ್ಲಿವರೆಗೂ ಕ್ಲಿಯರಾ. ಸೊ ಇನ್ನೇನು ಮಾಡಬೇಕು, ಇದು ಸೇಮ್ ಉಳಿಯುತ್ತೆ, 17x - 6. ಇಲ್ಲಿ 3 7 21x - 3 6 18
ಆಯಿತಾ. ಸೊ ಅದಾದಮೇಲೆ ಎಕ್ಸ್ ಈ ಕಡೆ ದೊಡ್ಡದಿದೆ ಅಂದರೆ ಇಲ್ಲಿ 18, ಯಾಕಂದರೆ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಇದು -6 ಹಾಗೆ ಉಳ್ಕೊಳ್ಳುತ್ತೆ. 21x, ಈ 17 ಈ ಕಡೆ ಬಂದರೆ -17x ಆಯಿತಾ. ಸೊ ಅದಾದಮೇಲೆ 18 - 6 ಎಷ್ಟಾಗುತ್ತೆ? 12 ಆಗುತ್ತಲ್ಲ. ಅದಾದಮೇಲೆ 21x - 17x ಎಷ್ಟಾಗುತ್ತಿದ್ದು? 4x ಆಗುತ್ತೆ. ಸೊ ಅದಾದಮೇಲೆ ಇನ್ನು ಎಕ್ಸ್ ಬೆಲೆ ಈಸ್ ಈಕ್ವಲ್ ಟು 12 / 4, ಎಕ್ಸ್ ಈಸ್ ಈಕ್ವಲ್ ಟು 3 ಬಂತು ನೋಡಿ ಆಯಿತಾ. ಸೊ ಅದಾದಮೇಲೆ ಅವರ ಪ್ರಸ್ತುತ ತಂದೆಯ ವಯಸ್ಸು ಎಷ್ಟು ಕೇಳಿದರೆ? 17x ಇದೆ. 17x ಇದೆಯಲ್ಲ, 17 × 3 17 17 34 51 ಆಯಿತಾ. ಸೊ 51 ಇಯರ್ ನೋಡಿ, ಬೇಕಾದರೆ ಉತ್ತರ ಅದು ಬಂದಿದೆಯೋ ಚೀತಲ್ಲ. ಸೊ ಯಾವುದಾಗುತ್ತೆ? ಆಪ್ಷನ್ ಬಿ 51 ವರ್ಷ ಆಗುತ್ತೆ ನೋಡಿ. ಆಪ್ಷನ್ ಬಿ 51 ವರ್ಷಗಳು. ತಿಳಿತಲ್ವಾ? ಸಿಂಪಲ್ ಇದೆ. ಅದೇ ರೀತಿ ಸೊ ನಾನು ಇನ್ನೊಮ್ಮೆ ಆ ಮೆಥಡ್ನ ಹೇಳ್ತೀನಿ ಹೆಂಗೆ ಬಿಡಿಸೋದಂತ. ಸೊ ಇವಾಗ ಇದನ್ನು ಅಳಿಸಿ ಬಿಡ್ತೀನಿ, ಯಾಕಂದರೆ ನಿಮಗೆ ಈಸಿ ಆಗುತ್ತೆ ತಿಳ್ಕೊಳ್ಳೋಕ್ಕೆ. ಸೊ ಇವಾಗ ಇದು ಒಂದು ನೀವು ಲಕ್ಷ್ಯವಿಟ್ಟು ಕಲಿತ್ರೆ ಸಾಕು ನೋಡಿ. ನಾನು ಇಲ್ಲೇನು ಮಾಡ್ತೀನಿ ಅಂದರೆ, ಇದು ಪ್ರಸ್ತುತ ಆಯಿತಾ. ನೋ ಮೈನಸ್, ನೋ ಪ್ಲಸ್, ನೋ ವರ್ಕ್, ನೋ ಗೇನ್ ಆಯಿತಾ. ಸೊ ಈ ಕಡೆ ಮತ್ತು ಈ ಕಡೆ ಆಯಿತಾ. ಇಲ್ಲೇನು ಕೊಟ್ಟಿರ್ತಾರೆ? 6 ವರ್ಷಗಳ ನಂತರ ಆಯಿತಾ, 9 ವರ್ಷಗಳ ನಂತರ. ನಾವೇನು ಮಾಡಬೇಕು? ಆವಾಗ ಪ್ಲಸ್ ತೊಗೊಳ್ಬೇಕು. ಬಲ್ಕಿ ಯಾವಾಗಲೂ ಮುಂದೆ ಹೋಗುತ್ತಲ್ಲ, ಮುಂದೆ ಅಂದರೆ ನಂತರ ಪ್ಲಸ್ ತೊಗೊಳ್ಬೇಕು. ಅದೇ ರೀತಿ ನೀವು ಹಿಂದ್ಗಡೆ ಇದ್ದರೆ ನೆಗೆಟಿವ್. ಇಲ್ಲೇನು ಮಾಡ್ತಾನೆ? 6 ವರ್ಷ ಮೊದಲು ಅಥವಾ 8 ವರ್ಷದ ಹಿಂದೆ ತಿಳಿತಲ್ವಾ. ಸೊ ಹಿಂದೆ ಕೊಟ್ಟಿರ್ತಾರೆ. ಸೊ ನಾನು ಇವಾಗ ಪ್ರಸ್ತುತ ಒಂದಿದೆ, ಮಿಡಲ್ಗೆ 0, ಆ್ಯಡ್ 0 ಮಾಡಿ, -0 ಮಾಡಿ, ಏನು ಫರಕ್ ಬೀಳಲ್ಲ. ಸೊ ಇದು ಪ್ರಸ್ತುತ, ಹಿಂದೆ ಅಥವಾ ಮೊದಲು, ನಂತರ ಅಥವಾ ಮುಂದೆ ಅದು ಪ್ಲಸ್ ಆಗಿರುತ್ತೆ. ಸೊ ನಾನಿವಾಗ ಒಂದು ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಎಕ್ಸಾಂಪಲ್ ಅಂದರೆ ಏನು? ಎಕ್ಸಾಂಪಲ್ ಹೇಳಲ್ಲ. ಸೊ ನಾನಿವಾಗ A ಅನುಪಾತ B ಎಷ್ಟಿರುತ್ತೆ? 5:6 ಕೊಟ್ಟಿರ್ತಾರೆ. ಇಷ್ಟೇ ತಿಳ್ಕೊಳ್ಳಿ ಆಯಿತಾ. ಸೊ ಇವರದು ಅಂದರೆ ಇಲ್ಲಿ ನಾನು ಒಂದೇ ಎಕ್ಸಾಂಪಲ್ ತೊಗೊಳ್ತೀನಿ ಇವಾಗ. ಓಕೆ, 6 ವರ್ಷದ ಮೊದಲು, 6 ವರ್ಷದ ನಂತರ, ಇಷ್ಟು ಸಿಂಪಲ್ ತೊಗೊಳ್ತೀನಿ. ಸೊ ಇವಾಗ ಇವುಗಳ ಫಾರ್ಮುಲಾ ಇಲ್ಲೇ ಹಾಕೋಣ ಆಯಿತಾ. ಸೊ ಇದು ಇವ್ರದ್ದು ರೇಷೋ. ಸೊ ನಾನೇನು ಮಾಡ್ತೀನಿ? 6 ವರ್ಷದ ನಂತರ ತೊಗೊಳ್ತೀನಿ. ಒಂದು 10:12 ಆಯಿತಾ. ಅದೇ ರೀತಿ 6 ವರ್ಷದ ಮೊದಲು ನಾನೇನು ಮಾಡ್ತೀನಿ? 10:12 ತೊಗೊಳ್ತೀನಿ ಆಯಿತಾ. ಸೊ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿ. A B 5 6 ಕೊಟ್ಟಿದ್ದಾರೆ. 6 ವರ್ಷದ ನಂತರ 10:12 ಅವರದು ಆಗುತ್ತೆ. ಅಂದರೆ ಅನುಪಾತ 6 ವರ್ಷದ ಮೊದಲು ಇತ್ತಿದ್ದು ಎಷ್ಟು? 10:12. ಸೊ ನಾವು ಇವಾಗ 6 ವರ್ಷದ ನಂತರ ಅಂದರೆ ಪ್ಲಸ್ ಮಾಡಬೇಕು. ಸೊ ಇಲ್ಲಿ ನೋಡಿ 5x + 6 ತಿಳಿತಲ್ವಾ. 5x 6 ವರ್ಷದ ನಂತರ ಪ್ಲಸ್ ಮಾಡಬೇಕು, ಡಿವೈಡೆಡ್ ಬೈ ಕೆಳಗಡೆ 6x + 6 ಅದು ಸೇಮ್ ಬರುತ್ತೆ ಆಯಿತಾ. ಅವರ ಅನುಪಾತ ಎಷ್ಟಿತ್ತು? 10:12. ಸೊ ಹಾಗಾದರೆ 10:12 ಇದು ಎಕ್ಸಾಂಪಲ್ ಆಯಿತು ತೀತಲ್ವಾ. ಸೊ ಇನ್ನೇನು 6 ವರ್ಷದ ಮೊದಲು 10:12 ರೇಷೋ ಆಗಿತ್ತು ಅವ್ರದ್ದು. ಅದು ಆ್ಯಕ್ಚುಲಿ ಆಗಲ್ಲ, ನಾನು ಎಕ್ಸಾಂಪಲ್ ತೊಗೊಂಡಿದ್ದೆ. ಇಲ್ಲಿ ಕಡಿಮೆ ಬರುತ್ತೆ, ಯಾಕಂದರೆ ಅದು ಇದಕ್ಕಿಂತ ಕಮ್ಮಿ ಬರಬೇಕು, 2.53 ಬರಬೇಕು. ಅದು ನಾನು ಎಕ್ಸಾಂಪಲ್ ತೊಗೊಂಡಿದ್ದೇನೆ ಅಷ್ಟೇ ಆಯಿತಾ. ಸೊ ನಾನೇನು ಮಾಡ್ತೀನಿ ಇವಾಗ, ಇದು ಗ್ರೀನು ಆಯಿತಾ. ಸೊ ಇಲ್ಲಿ 10:12 ಸೇಮ್ ಇದೆ. 6 ವರ್ಷದ ಮೊದಲು ನಾನೇನು ಮಾಡ್ತೀನಿ? 5x - 6 6x - 6 ಇದು 5 ಮೇಲ್ಗಡೆ ಹೋಯಿತು, 6 ವರ್ಷದ ಮೊದಲು. 6 ಕೆಳಗಡೆ ಬಂತು, ಎಕ್ಸು -6, ಯಾಕಂದರೆ 6 ವರ್ಷದ ಮೊದಲು. ಈ ಸೈಡ್ ನಾನು ಏನು ಹೇಳಿದ್ದೀನಿ? ನೆಗೆಟಿವ್ ಸೈನ್ ಇಡಬೇಕಂತ. ಸೊ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಸೇಮ್ ರೇಷೋ 10:12
12. ಇದು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ನಿಮಗೆ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಅದಾದ ತಕ್ಷಣ ಸೊ ನೀವೇನು ಮಾಡ್ತೀರಾ, ಇದು ಕೊಟ್ಟಿರ್ತಾರೆ, ಕಂಪಲ್ಸರಿ ಕೊಡಲೇಬೇಕು, ಇದನ್ನು ಕೊಟ್ಟಿರ್ತಾರೆ. ಅದಾದಮೇಲೆ ನೀವೇನು ಮಾಡಬೇಕು, ಕ್ವಶನ್ನಲ್ಲಿ ನೋಡಬೇಕು, ಪ್ರಸ್ತುತ ವಯಸ್ಸು ಕಂಡುಹಿಡಿಯೋಕ್ಕೆ ಹೇಳಿದಾರಾ ಅಥವಾ ನಂತರದ ವಯಸ್ಸು ಕಂಡುಹಿಡಿಯೋಕ್ಕೆ ಹೇಳಿದಾರಾ ಅಥವಾ ಮೊದಲಿನ ವಯಸ್ಸು ಕಂಡುಹಿಡಿಯೋಕ್ಕೆ ಹೇಳಿದಾರಾ. ಸಪೋಸ್ ಇವಾಗ 6 ವರ್ಷದ ನಂತರ ಇದನ್ನೆಲ್ಲ ಫಾರ್ಮುಲಾ ಇದೆಲ್ಲ ಕೊಟ್ಟಿರ್ತಾರೆ. ಸೊ ಇವಾಗ ಏನು ಕೇಳ್ತಾರೆ, ಪ್ರಸ್ತುತ ವಯಸ್ಸು ಕಂಡುಹಿಡಿಯಿರಿ, ಅಂದರೆ ಪ್ರಸ್ತುತ ತಂದೆಯ ವಯಸ್ಸು ಕಂಡುಹಿಡಿಯಿರಿ. ಸೊ ನಾವು ಬಿ ಅಂದರೆ ತಂದೆ ಇಟ್ಕೊಳ್ಳೋಣ 6, ಆಯಿತಾ. ಸೊ ಪ್ರಸ್ತುತ ಅಂದರೆ ನಾವೇನು ಮಾಡೋದು, ಆ ಎಕ್ಸ್ ವ್ಯಾಲ್ಯೂ ಬರುತ್ತಲ್ಲ, 3 ಬಂತಂತ ತಿಳ್ಕೊಳ್ಳಿ, ಅದನ್ನು ಡೈರೆಕ್ಟಾಗಿ ಇಲ್ಲಿ 6 ತಂದೆಯ ವಯಸ್ಸು ಅಂದರೆ 6 × 3 ಅಂದರೆ 18 ವರ್ಷ. ಇದು ಪ್ರಸ್ತುತದಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಆಯಿತಾ. ಸೊ ಇನ್ನು ತಂದೆಯ ವಯಸ್ಸು 4 ವರ್ಷದ ನಂತರ ಎಷ್ಟಾಗುತ್ತೆ ಅಂದರೆ 6x + 4, ಇದು 4 ವರ್ಷದ ನಂತರದ ವಯಸ್ಸಿದು, ಆಯಿತಾ. ಸೊ ಅದೇ ರೀತಿ ಅವರು ಒಂದೊಂದು ಸಾರಿ ಕೇಳ್ತಾರೆ, 4 ವರ್ಷದ ಮೊದಲು ತಂದೆಯ ವಯಸ್ಸು ಎಷ್ಟಾಗಿತ್ತು. ಸೊ ಇಲ್ಲಿ ಮತ್ತೆ ಸೇಮ್, ತಂದೆ ಕೆಳಗಡೆ ಅಂದರೆ 6x - 4, ಇದು 4 ವರ್ಷದ ಮೊದಲು ತಂದೆಯ ವಯಸ್ಸು. ತೀತಲ್ವಾ. ಸೊ ಸಿಂಪಲ್ ಇದೆ, ಏನು ಅಷ್ಟೊಂದೇನು ಭಯ ಪಡಬೇಕಾಗಿಲ್ಲ. ನೀವು ಒಂದೇನು ಮಾಡಿ, ಪೈನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಕಾನ್ಸೆಪ್ಟ್ನ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಅದೇ ರೀತಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಕೂಡ ಧನ್ಯವಾದಗಳು. ನೀವು ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ತಪ್ಪದೆ ಪೈನ ಚಾನಲ್ ಇನ್ಫಾರ್ಮೇಷನ್ನ ಕೊಡಿ.